ರಾಜ್ಯದಲ್ಲಿ ಮುಂಗಾರು ಕೈಕೊಟ್ಟಿದ್ದು ಬರದ ಛಾಯೆ ಆವರಿಸಿದೆ. ಪರಿಹಾರ ಕೊಡಬೇಕಾದಂತ ಸರ್ಕಾರ ಕೇಂದ್ರದ ಕಡೆ ಬೊಟ್ಟು ಮಾಡಿದೆ. ಇತ್ತ ವಿಪಕ್ಷಗಳು ಅಧಿವೇಶನದಲ್ಲಿ ಬರದ ಚರ್ಚೆ ಮಾಡದೆ ನಾಗೇಂದ್ರ ರಾಜೀನಾಮೆಗೆ ಪಟ್ಟು ಹಿಡಿದು ಕುಳಿತಿವೆ. ಪರಿಣಾಮ ಬರದ ಚರ್ಚೆ ಬರ ಆವರಿಸಿದೆ. ಗಲಾಟೆ, ಗದ್ದಲ, ವಾಕ್ಸಮರ, ಪ್ಲೇ ಕಾರ್ಡ್ ಹಿಡಿದು ಆಕ್ರೋಶ, ಸದನದ ಬಾವಿಗಿಳಿದು ಹೋರಾಟ. ಅಧಿವೇಶನದಲ್ಲಿ ವಾಲ್ಮೀಕಿ ಹಗರಣ ವಿಷಯ ದಗದಗಿಸ್ತಾ ಇದೆ. ಸಚಿವ ನಾಗೇಂದ್ರ ರಾಜೀನಾಮೆಗಾಗಿ ಬಿಜೆಪಿ ಪ್ರತಿಭಟನೆಯ ಕಹಳೆಯನ್ನು ಮೊಳಗಿಸಿದೆ. ಅಧಿವೇಶನದಲ್ಲಿ ಜನರ ಸಮಸ್ಯೆಗಳ ಬಗ್ಗೆ ಚರ್ಚೆ ನಡೆಯದೆ ಆಡಳಿತ ವಿಪಕ್ಷಗಳ ಗಲಾಟೆಯಲ್ಲೇ ಕಲಾಪ ಮುಗಿಯುತ್ತಿದೆ. ಇನ್ಕಮ್ ಟ್ಯಾಕ್ಸ್ ಪೇಯರ್ಸ್ ಇದ್ದಾರೆ, ಅವರಿಗೆ ಕೇಳ್ತಾ ಎಷ್ಟೋ ಜನ ವಯೋವೃದ್ಧರು ಯಾವ ಕಾರಣದಿಂದ ಇದು ಅನುಮಾನಾಸ್ಪದವಾಗಿ 5 ತಿಂಗಳಿಂದ ಪೆನ್ಷನ್ ಬಂದಿಲ್ಲ ಅಂತ ಬಹಳ ಜನ ಒಂದು ಕುಟುಂಬದ ಆಧಾರ. ರಾಜ್ಯದಲ್ಲಿ ಕೈಕೊಟ್ಟ ಮಳೆ, ಕಾಡ್ತಾ ಇರುವ ಬರ. ಅಧಿವೇಶನದಲ್ಲಿ ಚರ್ಚೆ ಮಾಡದೆ ಕಾಲಹರಣ. ಕಾರ್ಪೊರೇಟರ್ ಆಗಿರ್ಬೋದು, ಯಾವುದೋ ಒಂದು ಚಿಕ್ಕ ಕೆಲಸಕ್ಕೆ ಹೋಗ್ತಾರೆ. ಹೌದು, ಇದು ಹೇಳಿ ಕೇಳಿ ಮುಂಗಾರು ಅಧಿವೇಶನ. ರಾಜ್ಯದಲ್ಲಿ ಮಳೆ, ಬೆಳೆ, ಬಿತ್ತನೆ ಬೀಜ, ರಸಗೊಬ್ಬರ ಸೇರಿದಂತೆ ಕೃಷಿ ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆಗೆ ಮೊದಲ ಆದ್ಯತೆ ಸಿಗಬೇಕು. ಆದರೆ ಚರ್ಚೆ ಆಗ್ತಾ ಇರೋದು ಮಾತ್ರ ಬೇರೆಯದ್ದೇ ವಿಷಯ. ಆರ್ಎಸ್ಎಸ್ ಹೋಗಿರಬಹುದು, ಸಭಾಧ್ಯಕ್ಷರೇ, ಅಂಡರ್ ಏಜ್ ಇದ್ದಾರೆ, ಅವರಿಗೆ ನಾನು ಪೆನ್ಷನ್ ಕೇಳ್ತಾ ಇಲ್ಲ. ಅಂದ ಹಾಗೆ ಈ ಮುಂಗಾರು ಅಧಿವೇಶನ ಆರಂಭವಾಗಿ ಬರೋಬ್ಬರಿ 5 ದಿನಗಳೇ ಕಳೆದಿದೆ. ಮೊದಲ ದಿನ ಅಂದ್ರೆ ಗುರುವಾರ ಮೃತರಿಗೆ ಸಂತಾಪ ಸೂಚಿಸಲಾಯಿತು. 2ನೇ ದಿನ ಅಂದ್ರೆ ಶುಕ್ರವಾರ ಸ್ಪೀಕರ್ ಹಾಗೂ ಸಭಾಪತಿ ಚುನಾವಣೆ ನಡೆಯಿತು. ಇನ್ನು ಸೋಮವಾರ ಬಳಿಕ ಉಪಸಭಾಪತಿ, ಡೆಪ್ಯೂಟಿ ಸ್ಪೀಕರ್ ಆಯ್ಕೆ ನಡೆಯಿತು. ನಂತರ ಸಚಿವರ ಪರಿಚಯ, ಅಭಿನಂದನೆಗೆ ಇಡೀ ದಿನ ಸೀಮಿತವಾಯಿತು. ಮಂಗಳವಾರದಿಂದ ನಿನ್ನೆಯವರೆಗೂ ಉಭಯ ಸದನಗಳಲ್ಲಿ ಸಚಿವ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಸದನ ನಡೆಯಲು ಬಿಡದೆ ಪ್ರತಿಭಟನೆ ನಡೆಸ್ತಾ ಇವೆ. ಪರಿಣಾಮ ಮುಂಗಾರು ಅಧಿವೇಶನದಲ್ಲಿ ಬರದ ಚರ್ಚೆ ಮಾಯವಾಗಿದೆ. ನಾವು ನಾಗೇಂದ್ರ ರಾಜೀನಾಮೆ ಕೊಡೋವರೆಗೂ ನಾವು ಹೋರಾಟ ಮುಂದುವರಿತೀರಿ. ಈಗಾಗಲೇ ಕುಮಾರಸ್ವಾಮಿ ಅವ್ರ ಜೊತೆನೂ ಕೂಡ ನಾನು ಮಾತಾಡಿದ್ದೀನಿ. ಇಡೀ ನಮ್ಮೆಲ್ಲ ಶಾಸಕರು ಉರುಪಿನಿಂದ ಇದ್ದಾರೆ, ಈ ವಿಚಾರವಾಗಿ ಉರುಪಿನಿದ್ದಾರೆ. ಇವರು ದಲಿತರನ್ನ ಲೂಟಿ ಮಾಡಿರೋದನ್ನ ಯಾವ ಕಾರಣಕ್ಕೂ ಬಿಡಬಾರದು, ಇದನ್ನ ಜನಗಳ ಮುಂದೆ ನಾವು ತಗೊಂಡೋಗ್ಬೇಕು ಅಂತೇಳಿ ತೀರ್ಮಾನ ಆಗಿದೆ. ಆ ದೃಷ್ಟಿಯಿಂದ ಹೋರಾಟ ಮುಂದುವರಿತೀವಿ. ಅಂದ ಹಾಗೆ ಸದನದಲ್ಲಿ ಬರದ ಬಗ್ಗೆ ಚರ್ಚಿಸಲು ವಿಪಕ್ಷಗಳು ಮತ್ತು ಆಡಳಿತ ಪಕ್ಷದಿಂದಲೂ ನಿಯಮ 69ರ ಅಡಿ ಚರ್ಚೆಗೆ ಅವಕಾಶ ಕೋರಲಾಗಿದೆ. ಆದರೆ ನಾಗೇಂದ್ರ ರಾಜೀನಾಮೆ ವಿಚಾರದಲ್ಲಿ ವಿಪಕ್ಷಗಳು ಪಟ್ಟು ಹಿಡಿದಿರೋದ್ರಿಂದ ಬರ ಮತ್ತು ರೈತರ ಸಮಸ್ಯೆ ಕೈಗೆತ್ತಿಕೊಳ್ಳಲಾಗದ ಪರಿಸ್ಥಿತಿ ಎದುರಾಗಿದೆ. ಇದರ ನಡುವೆ ವಿಪಕ್ಷಗಳು ಬರದ ಚರ್ಚೆಗೆ ಅವಕಾಶ ಕೋರುವ ಮೊದಲೇ ಸ್ಪೀಕರ್ ಬರದ ಬಗ್ಗೆ ಚರ್ಚೆ ತೆಗೆದುಕೊಂಡಿದ್ದು ಕೂಡ ವಿರೋಧಕ್ಕೆ ಕಾರಣವಾಯಿತು. ನಾವು ಕೇಳದೆ ಹೇಗೆ ನೀವು ತೆಗೆದುಕೊಳ್ತೀರಾ ಅಂತ ಆಕ್ಷೇಪ ವ್ಯಕ್ತವಾಯಿತು. ಚರ್ಚೆ ಮಾಡೋದಕ್ಕೆ ಎಲ್ಲ ಚರ್ಚೆನೆ ಮಾಡಬಹುದು. ಹಾಗೆ ಸರ್ಕಾರ ಮಂತ್ರಿಗಳೆಲ್ಲ ಆಗ್ಬೇಕಾದ್ರೆ ಎಲ್ಲ 150 ಕೋಟಿ ಕೊಟ್ಟು ಬಂದಿರೋದು. ಮಂತ್ರಿಗಳೆಲ್ಲ 150 ಕೋಟಿ, ಈ 150 ಕೋಟಿ ಎಲ್ಲಿಂದ ಬಂದಿದೆ? ವಾಲ್ಮೀಕಿ ದಲಿತರ ನಾಗೇಂದ್ರ ರಾಜೀನಾಮೆಗೆ ವಿಪಕ್ಷಗಳು ಪಣ ತೊಟ್ಟಿವೆ. ಅಷ್ಟೇ ಅಲ್ಲ, ಶುಕ್ರವಾರದವರೆಗೂ ವಿಪಕ್ಷಗಳು ನಾಗೇಂದ್ರ ರಾಜೀನಾಮೆಗೆ ಪ್ರತಿಭಟಿಸಲು ತೀರ್ಮಾನ ಮಾಡಿವೆ. ಆದರೆ ಯಾವುದೇ ಕಾರಣಕ್ಕೂ ನಾಗೇಂದ್ರರಿಂದ ರಾಜೀನಾಮೆ ಪಡೆಯಲ್ಲ ಅಂತ ಆಡಳಿತ ಪಕ್ಷ ಪಟ್ಟು ಹಿಡಿದಿದೆ. ಇದೆಲ್ಲದರ ಪರಿಣಾಮ ಮುಂಗಾರು ಅಧಿವೇಶನದಲ್ಲಿ ಬರದ ಚರ್ಚೆ ಆದರೆ ಬರ ಆವರಿಸಿದೆ. ಇಂದಾದರೂ ಬರದ ಬಗ್ಗೆ ಚರ್ಚೆ ಆಗುತ್ತಾ ಅನ್ನೋದೇ ಸದ್ಯದ ಪ್ರಶ್ನೆ. ಈಗ ವಿಶೇಷ ಸದನ ಸಮಿತಿಯ ಕಾಲಾವಕಾಶವನ್ನು ವಿಸ್ತರಿಸುವ ಪ್ರಸ್ತಾಪ